ಬನ್ನಿ ನಾನಿವತ್ತು ನಿಮ್ಮನ್ನೆಲ್ಲ ಐಸ್ಬರ್ಗ್ ಆರ್ಗ್ಯಾನಿಕ್ ಐಸ್ ಕ್ರೀಮ್ಸ್ ಪಾರ್ಲರ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆಗೆ ತುಂಬ ನಿಯರೆಸ್ಟ್ ಆಗಿದೆ. ಹಾಗೆ ಇದು ಬಂದು ಬೂದಿಗೆರೆ ರೋಡಲ್ಲಿದೆ, ಅಂದರೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್. ಅದು ದೇವನಹಳ್ಳಿ ಏರ್ಪೋರ್ಟ್ ಅಲ್ಲ, ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವಂಥ ರೋಡ್ ಅದು. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಹೇಗಿದೆ ಅದು ಆರ್ಗ್ಯಾನಿಕ್ ಐಸ್ ಕ್ರೀಮ್ಸ್ ಅಂತ ಹೇಳಿ ಹಾಕಿದ್ದಾರೆ. ಸೊ ನಾವು ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಹೋದ್ರಿ. ಇದು ಬಂದು ಸರ್ಟಿಫೈಡ್ ಐಸ್ ಕ್ರೀಮ್ ಪಾರ್ಲರ್ ಆಗಿದೆ. ಯಾಕಂದರೆ ಆರ್ಗ್ಯಾನಿಕ್ ಅಂತ ಅಂದರೆ ಸುಮ್ಮನೆ ನಾವು ಐಸ್ ಕ್ರೀಮ್ ಪಾರ್ಲರ್ ಹಿಡಿಯೋದಕ್ಕಾಗಲ್ಲ. ಹಾಗಾಗಿ ಅವರು ಸರ್ಟಿಫಿಕೇಷನ್ಸ್ ತೊಗೊಂಡೇ ಸರ್ಟಿಫೈಡ್ ಆಗಿರೋಂಥ ಆರ್ಗ್ಯಾನಿಕ್ ಐಸ್ ಕ್ರೀಮ್ಸ್ ಪಾರ್ಲರ್ ಇದು. ಸೊ ಇಲ್ಲಿ ಹೋದ್ರಿ ನಾವು ಎಷ್ಟು ವೆರೈಟೀಸ್ ಇತ್ತು ಅಂದರೆ ನಾವು ಯಾವ್ದು ಆರ್ಡ್ರ್ ಮಾಡೋದು ಅಂತ ತುಂಬ ಕನ್ಫ್ಯೂಷನಲ್ಲಿದ್ರಿ. ಬಟ್ ನಾನು ಅಲ್ಲಿ ಟ್ರೈ ಮಾಡಬೇಕು ಅಂತ ಹೋಗಿದ್ದೆ. ನಾನು ಫಸ್ಟ್ ಪೋಲಾರ್ ಬೇರಲ್ಲಿ ಗೋವಾ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿದ್ದೆ. ಸೊ ಅದೇ ಟೇಸ್ಟ್ ಇಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ಅಂತಲೇ ಹೋಗಿದ್ದು ಐಸ್ ಕ್ರೀಮ್ ಪಾರ್ಲರ್ ಒಳಗಡೆ. ಸೊ ಆರ್ಡ್ರ್ ಮಾಡಿದ್ರಿ ನಾವು. ಆರ್ಡ್ರ್ ಮಾಡಿಬಿಟ್ಟು ಸರಿ ಏನೇನೆಲ್ಲ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಮೆನ್ಯೂ ಓಪನ್ ಮಾಡಿದ್ರೆ ಓ ಮೈ ಗಾಡ್ ಎಷ್ಟೊಂದು ಥರ ಇತ್ತು. ಅದ್ರ ಮುಂದೆನೇ ನೋಡಿದ್ರೆ ಎಲ್ಲ ಥರ ಐಸ್ ಕ್ರೀಮ್ಸು ಇಟ್ಟಿದ್ದಾರೆ. ನಿಮಗೆ ಯಾವ ಫ್ರೂಟ್ ಬೇಕು, ಯಾವ ನಟ್ಸ್ ಬೇಕು, ಎಲ್ಲ ಅಂದರೆ ಎಲ್ಲ ಥರ ಐಸ್ ಕ್ರೀಮ್ಸು ಇದೆ. ಹಾಗೆ ಶುಗರ್ ಫ್ರೀ ಐಸ್ ಕ್ರೀಮ್ ಸಹ ಇದೆ ಇಲ್ಲಿ. ಸೊ ನನಗಂತೂ ನೋಡಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು. ಫಸ್ಟ್ ಆರ್ಡ್ರ್ ಮಾಡಿಬಿಟ್ಟೆ, ಬಟ್ ಆದರೂ ಯಾವ್ದಾದ್ರು ಬೇರೆ ತೊಗೊಳೋದಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದೆ. ಕೊನೆಗೆ ಬೇಡ, ಜಾಸ್ತಿ ಐಸ್ ಕ್ರೀಮ್ ಬೇಡ, ಈ ಟೇಸ್ಟ್ ಹೊರ್ಟೋಗುತ್ತಲ್ವ, ಹಾಗಾಗಿ ಇನ್ನೊಂದಿನ ಟ್ರೈ ಮಾಡೋಣ ಅಂದ್ಕೊಂಡ್ರಿ. ಹಾಗೆ ನಿಮ್ಗೇನಾದರೂ ಒಂದೇ ಐಸ್ ಕ್ರೀಮ್ ತಿನ್ನೋಕ್ಕೆ ಬೋರು ಅಂದರೆ 2-3 ಐಸ್ ಕ್ರೀಮ್ ಮಿಕ್ಸ್ ಮಾಡಿ ಸಹ ಅವ್ರು ಕೊಡ್ತಾರೆ. ನೋಡಿ ಅದೇ ಪ್ರೊಸೆಸಿಂಗಲ್ಲಿದೆ. ಯಾರೋ ಒಬ್ಬರು ಆರ್ಡ್ರ್ ಮಾಡಿದರು, ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀಟಾಗಿದೆ. ಇದು ಆರ್ಗ್ಯಾನಿಕ್ ಆಗಿರುತ್ತೆ, ಅದೇ ರೀತಿ ಕೆಮಿಕಲ್ ಫ್ರೀ ಐಸ್ ಕ್ರೀಮ್ ಆಗಿದೆ. ನೋಡಿ ನಮ್ಮ ಐಸ್ ಕ್ರೀಮ್ ಬಂದಿದೆ. ವಾವ್, ಸಖತ್ತಾಗಿದೆ. ಹಾಗೆ ಇಲ್ಲಿ ಇನ್ನೊಂದೇನು ಅಂದರೆ ಬರೋ ಕಸ್ಟಮರ್ನ ಅವರು ಎಂಗೇಜ್ ಆಗಿಡಬೇಕು. ಹಾಗಾಗಿ ಏನು ಮಾಡ್ತಾರೆ, ಅವ್ರು ಆರ್ಡ್ರ್ ಕೊಟ್ಟಿದ್ದಾದ್ಮೇಲೆ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡು ಬೋರ್ ಆಗುತ್ತಲ್ವ. ಹಾಗಾಗಿ ಏನು ಮಾಡಿದ್ದಾರೆ, ಪಝಲ್ಸ್ ಇಟ್ಟಿದ್ದಾರೆ. ಮಕ್ಕಳು ಆಟ ಆಡೋ ಥರ ಕೆಲವೊಂದು ಆಟ ಸಾಮಾನು ಇಟ್ಟಿದ್ದಾರೆ. ಅದ್ರ ಜೊತೆಗೆ ಯಾರಾದರೂ ಬುಕ್ಸ್ ಓದಬೇಕು ಅಂದರೆ ಸ್ಟೋರಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ನನ್ನ ಮಗಳಂತೂ ಒಂದು ರೌಂಡ್ ಬಂದ್ಬಿಟ್ಲು ಐಸ್ ಕ್ರೀಮ್ ಪಾರ್ಲರಲ್ಲಿ. ಏನೇನು ಗೇಮ್ಸ್ ಇತ್ತೋ ಎಲ್ಲ ನೋಡಿಕೊಂಡು. ನೋಡಿ ಇದೆ ಅಲ್ಲಿನ ಮೆನ್ಯೂ. ನೀವು ಅಷ್ಟೇ ಒಂದ್ಸಲ ಬಂದು ವಿಸಿಟ್ ಮಾಡಿ. ನಿಮಗೆ ಲೊಕೇಶನ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಸಾಕಾಗಿತ್ತು ಮಾತ್ರ ಐಸ್ ಕ್ರೀಮು. ನನ್ನ ಮಗಳಂತೂ ನನ್ನ ಹತ್ರ ಐಸ್ ಕ್ರೀಮ್ ಕಿತ್ಕೊಂಡೇ ಹೋಗ್ಬಿಟ್ಲು. ಮಮ್ಮಿ ಕೊಡು, ನಾನು ತಿನ್ಬೇಕು, ಸಾಕಾಗಿದೆ ಅಂತ. ಅವಳು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾಳೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.